ಅಲ್ ಕಲಾಫತೆಯಿಂದ ಎಲ್ ಚಾಲ್ಟನ್ಗೆ ಬಸ್ ಸರ್ವಿಸ್ ಮಾತ್ರ ಇರೋದು, ಬಸ್ಸಲ್ಲಿ ಮಾತ್ರ ಹೋಗ್ಬೇಕಾಗೋದು. ಇವತ್ತು ಎಲ್ ಕಲಾಫತೆಯಿಂದ ಎಲ್ ಚಾಲ್ಟನ್ ಬಸ್ಸಿಗೆ ಹೋಗ್ತಾಯಿದೆ ನೋಡ್ರಿ. ಇದು ಬಸ್ ಸ್ಟೇಷನ್, ಟರ್ಮಿನಲ್ ದಿ ಆಮ್ನಿ ಬಸ್ ಮುನ್ಸಿಪಾಲ್ ಅಂತಿದೆ ನೋಡಿದೆ. ಒಳ್ಳೆ ಚೆನ್ನಾಗಿದೆ ಬಸ್ ಸ್ಟೇಷನ್. ಒಳಗಡೆ ವೈಫೈ ಎಲ್ಲ ಕೊಡ್ತಾರೆ. ಅಫ್ಕೋರ್ಸ್ 4000 ಅರ್ಜೆಂಟೇನಿಯನ್ ಪೀಸೋ ಚಾರ್ಜ್ ಮಾಡ್ತಾರೆ. 4000 ಅಂದರೆ ಅಂತ ಏನು ಹೆಚ್ಚಾಗಲ್ಲ, ಒಂದು 40-50 US$ ಸೆಂಟ್ಸ್ ಆಗುತ್ತೆ. ಈ ಥರ ಬಸ್ ಇರುತ್ತೆ ನೋಡಿದೆ. ನಾನು ಮಾರ್ಗ ಟಕ್ಸಾ ಅಂತೇಳಿ ಈ ಬಸ್ ಮಾಡಿಸಿದ್ದೀನಿ. 3 hour ಬಸ್ಸು. ಇದರಲ್ಲಿ ನಿಮ್ಮದು ಚೆಕ್-ಇನ್ ಬ್ಯಾಗ್ಸ್ ಎಲ್ಲ ಇರ್ತಾವೆ, ದೊಡ್ಡ ದೊಡ್ಡ ಬ್ಯಾಗು ನೀವು ಹಾಕಿದರೆ ಅವರು ಬ್ಯಾಗ್ ಹಾಕ್ಕೊಂಡು ಈ ಥರ ಟಿಕೆಟ್ ಇರುತ್ತೆ, ಬ್ಯಾಗ್ ತಗೊಂಡು ಈ ಕೊಡ್ತಾರೆ, ಬ್ಯಾಗ್ ಇಸ್ಕೊಂಡಿದ್ದೀನಿ ಅಂಥೇಳಿ ಒಂದು ಚೀಟಿ. ಸೊ ಜನ ಅವರವ್ರ ಲಗೇಜ್ ಎಲ್ಲ ಹಾಕಲಿಕ್ಕೆ ಲೈನ್ ನಿಂತಿದ್ದಾರೆ. ಈ ಥರ ಲೈನ್ ನಿಂತಾರೆ ನೋಡ್ರಿ, ಅಲ್ಲಿ ಲಗೇಜ್ ಹಾಕ್ತಿದ್ದಾರೆ. ಲಗೇಜ್ ಹಾಕ್ಕೊಂಡು 3 hour ಆಗುತ್ತೆ ಬಸ್ ಎಲ್ ಚಾಲ್ಟನ್ಗೆ. ಎಲ್ ಕಲಾಫತೆಯಲ್ಲಿ ಪೆರಿಟೋ ಮರಿನೋ ಗ್ಲೇಷಿಯರ್ ಅನ್ನೋದೊಂದು ನೋಡಿದರೆ ಮತ್ತೆ ಏನಂತ ವಿಶೇಷವಾಗಿ ನೋಡೋಂಥದ್ದು ಏನಿಲ್ಲ ಅಂತ ಅಂದ್ಕೊಂಡೆ ನಾನಿಲ್ಲಿ. ಎಲ್ ಚಾಲ್ಟನಲ್ಲಿ ಫಿಜ್ರಾಯ್ ಅಂತೇಳಿ ಒಂದು ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಮಾಡಿ ಮತ್ತು ಸುಮಾರು ಟ್ರೆಕ್ಕಿಂಗ್ ಸ್ಪಾಟ್ಸ್ ಇದಾವೆ ಅಲ್ಲಿ, ಅದನ್ನು ಮಾಡಲಿಕ್ಕೆ ಹೋಗ್ತಾರೆ ಜನ.